ಹಲೋ ಫ್ರೆಂಡ್ಸ್, ತಮಗೆಲ್ಲ ಆನ್ಲೈನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಿನ್ನೆ ಕೆಇಎ ವತಿಯಿಂದ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಯಲ್ಲಿನ ಅಸಿಸ್ಟೆಂಟ್ ಇಂಜಿನಿಯರ್ ಅದರಲ್ಲಿ ಸಿವಿಲ್ ಹುದ್ದೆಗೆ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ನಿನ್ನೆ ಜನರಲ್ ಸ್ಟಡೀಸ್ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು. ಅದರ ಅಫಿಷಿಯಲ್ ಕೀ ಆನ್ಸರ್ಸ್ಗಳನ್ನು ಬಿಡುಗಡೆಗೊಳಿಸಿದ್ದಾರೆ ಇವತ್ತು. ಆದ ಕಾರಣ ಪರೀಕ್ಷೆಯನ್ನು ಬರೆದಂತಹ ಅಭ್ಯರ್ಥಿಗಳು ತಮ್ಮ ತಮ್ಮ ಕೀ ಆನ್ಸರ್ಗಳನ್ನು ನೋಡಿಕೊಳ್ಳಿ. ಯಾಕಂದರೆ ಪೇಪರ್ ಸಿರೀಸ್ ವೈಸ್ ಇತ್ತು. ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ನಾನು D1 ಪ್ರಶ್ನೆ ಪತ್ರಿಕೆಯ ವರ್ಜನ್ ಕೋಡ್ನ ಕೀ ಆನ್ಸರ್ಗಳನ್ನು ತಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಗಮನವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಅಂದರೆ ನಿಮಗೆ ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ನಾನು ಈ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಾವೆಲ್ಲರೂ ಆನ್ಲೈನ್ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಈ ಒಂದು ಲೈಕ್ ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಅಂತ ಹೇಳ್ತೀನಿ. ಇವತ್ತಿನ ಈ ಒಂದು ಪ್ರಶ್ನೆ ಪತ್ರಿಕೆಯ ಆನ್ಸರ್ ಅನ್ನ ಈ ಒಂದು ಕ್ಲಾಸ್ನಲ್ಲಿ ತಾವೆಲ್ಲರೂ ಗಮನಿಸಿ. ಇದು D1 ಪ್ರಶ್ನೆ ಪತ್ರಿಕೆಯ ಕೋಡ್ ಆಗಿರುತ್ತದೆ. ಗರಿಷ್ಠ ಅಂಕಗಳು 100, ಒಟ್ಟು ಅವಧಿ 150 ನಿಮಿಷಗಳು. ಇದು ನಿನ್ನೆ ನಡೆದಂತಹ ಪ್ರಶ್ನೆ ಪತ್ರಿಕೆ ಜನರಲ್ ಸ್ಟಡೀಸ್ ಆಗಿರುತ್ತದೆ. ಎಲ್ಲಿ ಗ್ರೇಸ್ ಅಂಕಗಳನ್ನು ಕೊಡಲಾಗಿದೆ ಅಲ್ಲಿ ಗ್ರೇಸ್ ಮಾರ್ಕ್ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ತಾವೆಲ್ಲರೂ ಇಲ್ಲಿ ಗಮನವಿಟ್ಟು ನೋಡಿಕೊಳ್ಳಿ. ಒಂದು ಪ್ರಶ್ನೆಗೆ ಗ್ರೇಸ್ ಅಂಕವನ್ನ ಕೊಡಲಾಗಿದೆ. ಪೇಪರ್ ಇಂಗ್ಲಿಷ್ ವರ್ಜನ್ ಮತ್ತು ಕನ್ನಡ ವರ್ಜನ್ ಎರಡರಲ್ಲೂ ನಡೆಸಲಾಗಿತ್ತು. ಅದರಲ್ಲಿ ನಾನು ಕನ್ನಡದಲ್ಲಿ ಪ್ರಶ್ನೆಯ ಉತ್ತರಗಳಿಗೆ ಆನ್ಸರ್ಗಳನ್ನು ಶೇರ್ ಮಾಡಿದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ ಮುಂಬರುವಂತಹ PDO ಆಗಲಿ, KAS, CAO ಈ ತರಹದ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತದೆ. ಆದ ಕಾರಣ ನೀವು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ವಶನ್ ಪೇಪರ್ ಅನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡಿದರೆ ಮುಂಬರುವ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ತಾವೆಲ್ಲರೂ ಉತ್ತೀರ್ಣರಾಗಲು ತುಂಬಾ ಸಹಾಯಕವಾಗಿರುತ್ತದೆ ಅಂತ ನನ್ನ ಅನಿಸಿಕೆ. ತಮಗೆಲ್ಲ ಈ ತರಹ ಎಕ್ಸಾಮ್ದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ವಾರಿಯರ್ಸ್ ಅಂತ ಹೊಸ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ತಾವೆಲ್ಲರೂ ಇಷ್ಟವಾದಲ್ಲಿ ಜಾಯಿನ್ ಆಗಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ವಾರಿಯರ್ಸ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ತಮಗೆ ಉಪಯುಕ್ತವಾದ ಮಾಹಿತಿ ಬೇಕಾದಲ್ಲಿ ತಾವೆಲ್ಲರೂ ಆ ಒಂದು ಗ್ರೂಪ್ ಅನ್ನ ಜಾಯಿನ್ ಆಗಿ ಅಂತ
ನಾನು ವಿನಂತಿಸಿಕೊಳ್ಳುತ್ತೇನೆ. ಪ್ರಶ್ನೆ 22, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡಲಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ತರಹದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನ ಅಪ್ಡೇಟ್ಸ್ ಮತ್ತು ಲೇಟೆಸ್ಟ್ ಇನ್ಫಾರ್ಮೇಷನ್ಗಾಗಿ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ. ಕಾಂಪಿಟೇಟಿವ್ ಎಕ್ಸಾಮ್ ವಾರಿಯರ್ಸ್ ಅಂತ ನ್ಯೂ ಟೆಲಿಗ್ರಾಮ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ತಮಗೆಲ್ಲ ನನ್ನ ಮಾಹಿತಿ ಇಷ್ಟವಾದಲ್ಲಿ ಆನ್ಲೈನ್ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ನಿಮ್ಮ ವ್ಯಾಲ್ಯೂಯಬಲ್ ಲೈಕ್ ಅನ್ನು ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.